ಇದು ನಡೆಯದಿದ್ದರೆ ತುಂಬ ತೊಂದರೆಗೆ ಒಳಗಾಗಬೇಕಾಗುತ್ತೆ, ಎಚ್ಚರಿಕೆ ನೀಡಿದ. ಮಂಚ ಬಿಟ್ಟು ಎದುರಿಗಿದ್ದ ಚೇರ್ನ ಮೇಲೆ ಕೂತಳು. ಎಂಥ ಸುಂದರ ಬದುಕನ್ನು ನೀಡಿದ ಮೂರ್ತಿ ಇವರೇನಾ ಎಂದು ಯೋಚಿಸುವಂತಾಯಿತು. ಬೇರೆಯವರು ಕುರುಬುವಂತ ಪ್ರೀತಿ ತೋರಿದ, ಅಭಿಮಾನ ಸುರಿಸಿದ. ಚಾರು, ಏನು ಬೇಕಾದರೂ ಹೇಳು, ತವರು ಮನೆಗೆ ಹೋಗೋ ಸುದ್ದಿ ಮಾತ್ರ ಬೇಡ. ನಿನ್ನ ನಿಮಿಷ ಅಗಲಿರುವುದು ಕೂಡ ನನ್ನಿಂದ ಸಾಧ್ಯವಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಿದ್ದ ಅವನ ತೋಳಿನಲ್ಲಿ ಸಖಿಯಾಗಿದ್ದಳು. ಯಾವ ಧೂಮಕೇತು ಒಕ್ಕರಿಸಿದು ತಮ್ಮ ಸುಖಿ ದಾಂಪತ್ಯಕ್ಕೆ ಎಂದು ಹೆದರಿದಳು. ಕ್ಷಣಗಳು, ನಿಮಿಷಗಳು, ಗಂಟೆಗಳು ಕಳೆದರೂ ಅಲ್ಲಿಂದ ಅಲ್ಲಾಡಲಿಲ್ಲ. ಮುಂದೇನು? ಬಹುಶಃ ನೀರದಾಗಿ ಇಂತಹ ಮಾತು ಕಿವಿಗೆ ಬಿದ್ದರೆ ಛೇ ಎನಿಸಿತು. ಕತ್ತಲು ಮುಸುಕುವ ಮುನ್ನ ಯುಗಂಧರ್, ನಾಳಿದ್ದು ದಿನ ಚೆನ್ನಾಗಿದೆ, ನಿಶ್ಚಿತಾರ್ಥ ಅಂತ ಇಟ್ಟುಕೊಳ್ಳೋಣ, ಸೂಚನೆ ನೀಡಿದರು ಸೊಸೆಗೆ. ಮಾವ, ಒಂದು ಮಾತು. ಬಹುಶಃ ಈಗಾಗಲೇ ಅವನು ನೀರದಾನ ವಿವಾಹ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ನಾನು ಹೇಳಿದ್ರೂ ಒಪ್ಪೋಲ್ಲ ಎಂದಳು. ಒಪ್ಪಿಸೋದು ನನಗೆ ಗೊತ್ತಿದೆ, ಸುಮ್ಮನೆ ಹಠ ಮಾಡೋದು ಬೇಡ. ಹತ್ತು ಕರೆದು ಒಪ್ಸು, ಇಲ್ಲ ನಿನ್ನ ಬಾಳು ಬಿರುಗಾಳಿಗೆ ಸಿಕ್ಕ ತರಗೆಲೆ ಆಗಿಬಿಡುತ್ತೆ. ಯುಗಂಧರ್ ಅಂದಾಗ ಸಿಡಿಲು ಬಡಿದಂತಾಯಿತು ಚಾರುಲತಾಗೆ. ತಾನು ತಿಳಿದ ವ್ಯಕ್ತಿಗಿಂತ ಭಿನ್ನ ವ್ಯಕ್ತಿತ್ವವಿದೆ ಈ ಮನುಷ್ಯನಲ್ಲಿ ಎಂದುಕೊಂಡಳು. ಹೇ ಮೂರ್ತಿ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗಿ ಅವಳ ಅಪ್ಪನ ಮನೆಯಲ್ಲಿ ಬಿಟ್ಬಾ. ಒಂದಿಷ್ಟು ಬುದ್ಧಿ ಹೇಳಿ. ಬರೀ ಯುಗಂಧರ್ನ ಒಳ್ಳೆಯತನ ಮಾತ್ರ ನೋಡಿದ್ದಾರೆ, ಇನ್ನೊಂದು ಮುಖದ ಪರಿಚಯವಾಗಲಿ. ನನಗೆ ನನ್ನ ಮಗಳು ಮುಖ್ಯ. ಅವರಿಗೆ ಹಾಗೆ ಅಂತ ಅನಿಸಿದರೆ ಮದುವೆಗೆ ಒಪ್ಪಿಕೊಳ್ಳಿ. ಚಾಟಿ ಏಟಿನಂತಿತ್ತು ಅವರ ಮಾತುಗಳು. ಮಗಳ ಮೇಲಿನ ಪ್ರೇಮ ಅವರ ವಿವೇಕವನ್ನು ಕಬಳಿಸಿಬಿಟ್ಟಿತ್ತು. ಮುಂದೆ ಎಂದಾದರೂ ತಾನು ಪಶ್ಚಾತ್ತಾಪ ಪಡಬಹುದೆನಿಸಲಿಲ್ಲ ಆ ಕ್ಷಣ. ರೂಮಿಗೆ ಹೋದ ಚಾರುಲತಾ ಸುಮ್ಮನೆ ಕೂತಳು. ಇವಳು ಒತ್ತಾಯ ಹೇರಿದರೂ ನಂಬಿದ ಹೆಣ್ಣಿಗೆ ಮೋಸ ಮಾಡುವಂತಹ ಹೀನ ಸಂತತಿ ನವಿಂದು ಅಲ್ಲ. ಅವಳು ಕೂಡ ಒತ್ತಾಯ ಹೇರಿ ನೈತಿಕವಾಗಿ ಪಾತಾಳಕ್ಕೆ ಇಳಿಯಲು ಇಚ್ಛಿಸಳು. ಹೋಗೋಣವಾ ಕೇಳಿದ. ಅತ್ಯಂತ ನಿಧಾನವಾಗಿ ನೋಟವೆತ್ತಿ ಅವನತ್ತ ಹರಿಸಿ ಹತ್ತಿರಕ್ಕೆ ಹೋಗಿ, ನವೀನ್ ಸಮ್ಮತಿಸೋಲ್ಲ. ಎಲ್ಲ ತಿಳಿದು ಕೂಡ ನಾವು ಇಂತಹ ಆಫರ್ ಒಯ್ದರೆ ಅವನ ದೃಷ್ಟಿಯಲ್ಲಿ ತೀರ ಕೆಳಗೆ ಇಳಿದು ಬಿಡ್ತೀವಿ. ಇವನೊಬ್ಬ ಆರ್ಡಿನರಿ ಡಾಕ್ಟ್ರು, ಪೂಜಾಗೆ ಫಾರಿನ್ ರಿಟರ್ನ್ ಡಾಕ್ಟರನ್ನು ಹುಡುಕಬಹುದು. ತೀರ ಮೇಲುವಾದ ಸ್ವರದಲ್ಲಿ ಉಸುರಿದಳು. ಅವನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ತಲೆ ಕೊಡವಿದ. ಅವಳ ಜೊತೆ ಯಾಕೆ ಓಡಾಡ್ದ? ಬನ್ನಿ, ಅವನ ಮುಂದೆನೇ ತೀರ್ಮಾನ ಮಾಡೋಣ. ಬೇಕಾದರೆ ನಿಮ್ಮ ತಂಗಿನೂ ಕೂಡ ಕರೆದುಕೊಳ್ಳಿ. ರೂಮಿನಿಂದ ಹೊರಗೆ ಹೋದವಳು ಪೂಜಾ ಕೋಣೆಗೆ ಹೋಗಿ, ಪೂಜಾ, ನವೀನ್ ನಿನ್ನತ್ರ ಪ್ರೇಮದಿಂದ ನಡೆದುಕೊಂಡ? ಅತ್ತಿಗೆ ಕೇಳಿಗೆಗೆ ಸಿಡಿದು ಬಿದ್ದವಳಂತೆ ಎದ್ದಳು. ತಕ್ಷಣ ಕೂತು ಮುಖ ಮುಚ್ಚಿಕೊಂಡು ಬಿಕ್ಕುವುದರ ಜೊತೆಗೆ ರಂಪಾಟ ಶುರು ಮಾಡಿದಾಗ ಉಳಿದ ಮೂವರು ರೂಮಿನೊಳಗೆ ಬಂದರು. ಏನಾಯಿತು? ಮಗಳ ಪಕ್ಕದಲ್ಲಿ ಕೂತ ಯುಗಂಧರ್, ಯಾಕೆ ಸುಮ್ಮನೆ ಅವಳನ್ನು ನೋಯಿಸ್ತಿ? ಅವಳ ಕಣ್ಣಲ್ಲಿ ನೀರು ಕಂಡರೆ ನಾನು ಬೆಂಕಿ ಆಗ್ಬಿಡ್ತೀನಿ. ಏನಾದರೂ ಬುದ್ಧಿ ಹೇಳೋದಿದ್ರೆ ನಿನ್ನ ಅಣ್ಣನಿಗೆ ಹೇಳು, ಸ್ವರವೇರಿಸಿದರು. ಮೊದಲ ಸಲ ಸೊಸೆ ವಿಷಯದಲ್ಲಿ ಒಂದೇ ದಿನ 2 ಬಾರಿ ಕೂಗಾಡಿದ್ದು ದಾಖಲೆಯೇ. ಮದುವೆ ಎಂದಿನಿಂದ ಬಹಳ ಪ್ರೀತಿಯಿಂದ ಕಂಡಿದ್ದರು. ಚಾರುಲತಾ, ಮೂರ್ತಿ ಇಬ್ಬರು ಆಟೋದಲ್ಲಿ ಬಂದು ಇಳಿದಾಗ ನಿಂಬೆಹಣ್ಣು ಹಚ್ಚಿ ಸೀಸೆಗೆ ಹಾಕುತ್ತಿದ್ದ ವಾಸುದೇವಯ್ಯ ಕೈ ಒರೆಸಿಕೊಂಡು ಬಾಗಿಲು ತೆರೆದರು ನಗುಮುಖದಿಂದ. ಬನ್ನಿ ಬನ್ನಿ, ಹೇಗಿದ್ದೀರಾ? ನಾನೇ ಫೋನ್ ಮಾಡೋಣ ಅಂತ ಇದ್ದೆ. ಕೈ ಒರೆಸಿಕೊಂಡು ಅಲ್ಲಿ ಕೂತರು. ಸರಾಗವಾಗಿ ಮಾತಾಡುತ್ತಿದ್ದ ಮೂರ್ತಿ ಕೂಡ ಮಾತಾಡೋದು ಚಡಪಡಿಸಬೇಕಾಯಿತು. ನವೀನ್ ಎಷ್ಟೊತ್ತಿಗೆ ಬರ್ತಾನೆ ವಿಚಾರಿಸಿದ. ಇನ್ನೇನು ಬಂದ್ಬಿಡ್ತಾನೆ. ನೀರದ ಅಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನು ನೋಡೋ ಸಲುವಾಗಿ ಹೋಗೋಣ ಅಂತ ಹೇಳಿ ಹೋಗಿದ್ದ ಎಂದರು. ಮೂರ್ತಿಯ ಮುಖ ಮತ್ತಷ್ಟು ಬೆಗೆದುಕೊಂಡಿತು. ನೀರದ ವಿಷಯ ಬಂದಿದ್ದು ಅವನಿಗೆ ಇಷ್ಟವಾಗಲಿಲ್ಲ. ತೀರಾ ಸಂಬಂಧಪಡದ ಅವಳನ್ನೇ ದ್ವೇಷಿಸುವಂತೆ ಆಗಿತ್ತು. ಚಾರುಲತಾನೆ ಒಳಗೆ ಹೋಗಿ ಕಾಫಿ ಮಾಡಿ ತಂದಳು. ಕುಡಿ ನೋಟದಲ್ಲಿ ಅವಳ ತುಟಿಯ ಜೇನನ್ನು ಹೀರುತ್ತಾ ಕಾಫಿ ಕುಡಿಯುವ ಮೂರ್ತಿ ಇಂದು ಆತ ನೋಟ ಕೂಡ ಹರಿಸಲಿಲ್ಲ. ಯಾವಾಗ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಅಮ್ಮ ಕೇಳೋಕೆ ಕಳಿಸಿದ್ಲು. ಪದೇ ಪದೇ ನನಗೆ ರಜೆ ಸಿಗೋಲ್ಲ. ಉಪಾಯದಿಂದ ವಿಷಯ ಎತ್ತಿದಾಗ ವಾಸುದೇವಯ್ಯ ಮಗಳ ಕಡೆ ನೋಡಿದರು. ಅವಳು ನಿರ್ಲಿಪ್ತಳಾಗಿದ್ದಳು. ಪೂರ್ತಿ ವಿಷಯ ತಿಳಿಸಿ ಅಳಿಯನ ನೆರವು ಕೇಳುವುದು ಅವರಿಗೂ ಸರಿ ಎನಿಸಿತು. ನೀರದ ಮನೆಯವರು ಎದುರು ಮನೆಗೆ ವಾಸಕ್ಕೆ ಬಂದಾಗಿನಿಂದ ಇಂದಿನವರೆಗೆ ಎಲ್ಲ ಸಂಗತಿಗಳನ್ನು ತಿಳಿಸಿದರು. ಆ ಹುಡುಗಿನೇ ನಾನು ಸೊಸೆ ಅಂದ್ಕೊಂಡಿದ್ದೀನಿ. ನವೀನ್ ಕೂಡ ಅವಳನ್ನೇ ವಿವಾಹವಾಗುವುದಂತ ನಿಶ್ಚಯಿಸಿದ್ದಾನೆ. ಇದೇನು ಹೊಸತಲ್ಲ, ಹಳೆಯದೇ. ನಿನ್ನ ತಂದೆ ಬಂದು ವಿಷಯ ಪ್ರಸ್ತಾಪಿಸುವವರೆಗೂ ನಮಗೆ ಅಂಥ ಕಲ್ಪನೆಯೇ ಇರಲಿಲ್ಲ. ಎಂದೂ ತಮಾಷೆಗೂ ಕೂಡ ನಿಮ್ಮ ತಂಗಿಯ ಪ್ರಸ್ತಾಪವೆತ್ತಿಲ್ಲ. ಇದಿಷ್ಟು ವಿಷಯ. ನಮ್ಮ ನವೀನ್ ಫ್ರೆಂಡ್ ಒಬ್ಬನು ಇದ್ದಾನೆ. ಅವನು ಓದಿರೋದು ಮೆಡಿಸಿನ್, ತುಂಬ ಅನುಕೂಲವಂತ ಜನ. ಆ ಸಂಬಂಧದ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ವಾಸುದೇವಯ್ಯನ ಮಾತನ್ನು ಕೇಳಿದ ಕೂಡಲೇ ಅವನ ಸಿಟ್ಟು ನೆತ್ತಿಗೇರಿತು. ವಿವೇಕ ಎಲ್ಲಿ ಸತ್ತಿತ್ತೋ? ಅವಳಿಗೆ ತುಂಬ ಜನ ಇದ್ದಾರೆ. ನಿಮಗೆ ಗಂಡು ಹುಡುಕೋ ರಿಸ್ಕ್ ಬೇಡ ಎಂದವನೇ ಹೊರಟೇ ಬಿಟ್ಟ. ಅಪ್ಪ ಮಗಳು ಹಿಂದೆಯೇ ಬಂದರು. ಅವನು ಆಟೋ ಏರಿ ಕಣ್ಮರೆಯಾಗಿಬಿಟ್ಟ. ಆರಾಮವಾಗಿ ತೇಲುತ್ತಿದ್ದ ಅವಳ ದಾಂಪತ್ಯದ ದೋಣಿ ಆಕಸ್ಮಿಕ ಬಿರುಗಾಳಿಗೆ ತುತ್ತಾಗಿತ್ತು. ಅದರ ಭವಿಷ್ಯವೇನು? ಇದು ತೀರಾ ತಾತ್ಕಾಲಿಕ. ಆಮೇಲೆ ನಿಧಾನವಾಗಿ ಆದರೂ ನಾರ್ಮಲ್ ಸ್ಥಿತಿಗೆ ಬರುತ್ತದೆ ಎಂದು ಸಮಾಧಾನ ಪಟ್ಟುಕೊಂಡಳು. ಅದು ಅಗತ್ಯವಾಗಿತ್ತು ಅವಳು ಇರುವ ಸ್ಥಿತಿಯಲ್ಲಿ. ಯುಗಂಧರ್ ನಿರೀಕ್ಷೆ ತಲೆಕೆಳಗಾಗಿತ್ತು. ತೀರಾ ಮೃದುವಾಗಿರುವ ವಾಸುದೇವಯ್ಯ ಇಷ್ಟು ಗಟ್ಟಿಯಾಗಿ ನಿಲ್ಲುತ್ತಾನೆ ಎಂದುಕೊಂಡಿರಲಿಲ್ಲ. ಇದು ತೀರಾ ಅಹಂಕಾರವಾಗಿ ಕಂಡಿತು. ನೋಡಿದ್ಯಾ, ಹಸುವಿನಂಥ ಜನ ಅಂದೆ, ಈಗ ಅನುಭವಿಸು. ಹೆಂಡತಿಯ ಕಡೆ ತಿರುಗಿ ಅಂದರು. ಜೋರು ಮನುಷ್ಯನ ಮುಂದೆ ವಿಧೇಯಳೆ. ಸುಮ್ಮನೆ ಯಾಕೆ ಪಂಚಾಯಿತಿ? ನಮ್ಮ ಪೂಜಾಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗುತ್ತೆ. ಆಕೆಯ ಸಲಹೆ ಮೂರ್ತಿಗೂ ಸರಿ ಎನಿಸಿತು. ಹಾಗೆ ಮಾಡೋಣ. ನಾವು ಮನಸ್ಸು ಮಾಡಿದರೆ 15 ದಿನದೊಳಗೆ ಪೂಜಾ ಮದುವೆ ಮಾಡಬಹುದು. ನವೀನ್ ಡಾಕ್ಟರ್ ಅನ್ನೋದನ್ನ ಬಿಟ್ಟರೆ ಮತ್ತೇನಿದೆ ಅವರಿಗೆ? ನಾವೇ ತುಂಬ ರಿಸ್ಕ್ ತಗೋಬೇಕಾಗುತ್ತೆ.
ಅಣ್ಣನ ಮಾತುಗಳಿಗೆ ಕೂತಿದ್ದ ಪೂಜಾ ದಿಢೀರನೆ ಎದ್ದು ಹೋದಳು. ಮೃಣಾಲಿನಿ ನಿಟ್ಟುಸಿರು ದಬ್ಬಿದರು. ಪಾರ್ಕ್, ಸಿನಿಮಾ ಅಂತ ಜೊತೆಯಲ್ಲಿ ತಿರುಗಿದ್ದಾರೆ. ಅದೇ ಪ್ರೇಮ ಅಂತ ಬಡಬಡಿಕೆ. ಅವಳ ಸ್ವಭಾವ ನಿನಗೆ ಗೊತ್ತೇ ಇದೆ. ಮೊದಲಿನಿಂದಲೂ ಹಠವೇ. ಕೇಳಿದ್ದು ಕೊಡಿಸಲಿಲ್ಲ ಅಂತ 10 ವರ್ಷದ ಹುಡುಗಿಯಾಗಿದ್ದಾಗಲೇ ಮನೆ ಬಿಟ್ಟು ಹೋಗಿ ನಮ್ಮನ್ನು ಕಂಗಾಲು ಮಾಡಿದ್ಲು. ಈಗಲೂ ಅದೇ ಭಯ, ನೆನಪಿಸಿಕೊಂಡರು ಮೃಣಾಲಿನಿ. ಅದು ಮೂರ್ತಿಗೆ ತಿಳಿಯದೇನಲ್ಲ. ಈಗಲೂ ಅವಳು ಹಿಡಿದದ್ದೇ ಹಠ. ಅತಿಯಾದ ಮುದ್ದಿನ ಪ್ರಭಾವವೋ ಅವನಿಗೂ ಭಯವೇ. ಅವಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಸುಖವೆನ್ನುವುದೇ ಮರೀಚಿಕೆಯಾಗುತ್ತದೆ ಎಂದು ತಾಯಿ ತಂದೆ ಕ್ಷಮಿಸರು. ಅದಕ್ಕೆ ಪೂರ್ತಿ ಚಾರುಲದ ಕಾರಣವಾಗಿ ಬಿಡುತ್ತಾಳೆ. ಇಂಥ ಯೋಚನೆಗಳಿಂದ ಕಂಗೆಟ್ಟ. ಈಗೇನು ಮಾಡೋದು? ತಂದೆಯನ್ನು ಕೇಳಿದವನು ಅವರ ಉತ್ತರಕ್ಕೂ ಕಾಯದೆ ತಂಗಿಯನ್ನರಿಸಿಕೊಂಡು ಹೋದ ರೂಮಿಗೆ. ದಿಂಬಿನಲ್ಲಿ ಮುಖವನ್ನು ಹುದುಗಿಸಿ ಅಳುತ್ತಿದ್ದ ಪೂಜಾನ ನೋಡಿ ಅವನ ಕರುಳು ಕಿತ್ತು ಬಂತು. ಪೂಜಾ, ಸಮಾಧಾನ ಮಾಡ್ಕೊ. ನವೀನ್ಗಿಂತ ಒಳ್ಳೆ ಗಂಡನ್ನ ಹುಡುಕಿ ತರ್ತೀನಿ ನಿಂಗೆ. ಅವನು ಜುಜುಬಿಯೇ ಓಲೈಸಿದ. ಅವಳ ಅಳು ಕಮ್ಮಿ ಆಗಲಿಲ್ಲ. ನಾನು ನವೀನ್ ಬಿಟ್ಟು ಬೇರೆಯವರನ್ನ ಮದುವೆ ಆಗೋಲ್ಲ ಘೋಷಿಸಿದಳು. ಕೆನ್ನೆಗೆ ಬಾರಿಸಿ ಬಿಡಬೇಕೆನಿಸಿತು. ಬೇಡ ಬಿಡು, ಎಜುಕೇಷನ್ ಮುಂದುವರಿಸು ರೇಗಿದ. ಕೆಲವು ನಿಮಿಷಗಳಲ್ಲಿ ಮೆತ್ತಗಾದ. ಬೇಗ ಎಮೋಷನ್ಗೆ ಒಳಗಾಗುತ್ತಿದ್ದ ಅವಳ ತಲೆಯಲ್ಲಿ ಸದಾ ಆತ್ಮಹತ್ಯೆ ಯೋಚನೆಗಳು ಇರುತ್ತದೆ ಎಂದು ಅವನಿಗೆ ಗೊತ್ತು. ಎದೆಗಾನಿಸಿಕೊಂಡು ಕಣ್ಣೀರು ತೊಡೆದ. ನವೀನ್, ನೀರದ ನನ್ನ ವಿವಾಹದಲ್ಲಿ ಜೊತೆಯಾಗಿ ಓಡಾಡ್ತಾ ಇದ್ದಿದ್ದನ್ನ ನೋಡಿದ್ದಿ. ಅವರಿಬ್ಬರು ಇಷ್ಟಪಟ್ಟಿದ್ದಾರಂತೆ. ಈಗ ನಾವೇನು ಮಾಡೋಕ್ಕೆ ಸಾಧ್ಯ? ಅನುನಯಿಸಿದ. ಇಲ್ಲ, ಸುಳ್ಳು. ನವೀನ್ ನನ್ನ ಪ್ರೀತಿಸೋದು, ನೀರದ ಬಡತನ, ಅವರ ಅಮ್ಮನಿಗೆ ಮಾಡಿದ ಕೃತಜ್ಞತೆಯ ಉರುಳಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ನೀನು ಮನಸ್ಸು ಮಾಡಬೇಕಣ್ಣ. ಎಲ್ಲ ಭಾರ ಅವನ ಮೇಲೆ ಹಾಕಿ ಕಣ್ಣೀರು ಸುರಿಸಿದಾಗ ನಿರ್ಧಾರಕ್ಕೆ ಬಂದ ಮೂರ್ತಿ. ಆಯಿತು, ನೀನು ಅಳೋದು ಅಂಥದ್ದೆಲ್ಲ ಮಾಡಬೇಡ. ತಲೆ ಸವರಿ ಹೊರಗೆ ಬಂದ. ಮೃಣಾಲಿನಿ, ಯುಗಂಧರ್ ದಿಕ್ಕು ತೋಚದವರಂತೆ ಕೂತಿದ್ದರು. ನೀನು ಸ್ವಲ್ಪ ಬಿಗಿಯಾಗಿದ್ದರೆ ಅವರುಗಳು ಬಗ್ಗುತ್ತಾರೆ. ಮಗನಿಗೆ ಸಲಹೆ ಕೊಟ್ಟ ಯುಗಂಧರ್, ನೀನೇ ಒಂದ್ಸಲ ನವೀನ್ ಹತ್ರ ಮಾತಾಡು. ಅವನಿಗೆ ಏನಾದರೂ ಸಮಸ್ಯೆ ಇದ್ದರೆ ಬಗೆಹರಿಸೋಣ. ಆ ಹುಡುಗಿ ವಿವಾಹಕ್ಕೂ ಒಂದಿಷ್ಟು ಹಣಕಾಸಿನ ಸಹಾಯ ಮಾಡೋಣ. ಧಾರಾಳತನ ತೋರಿದರು. ರಾತ್ರಿ ನಿದ್ದೆ ಬರದೆ ಬಹಳ ಹೊತ್ತು ಒದ್ದಾಡಿದ. 2 ಸಲ ಚಾರುಲತಾಳಿಂದ ಫೋನ್ ಬಂದಾಗ ಸುಮ್ಮನೆ ಇಟ್ಟ. 3ನೇ ಸಲ ಮೃಣಾಲಿನಿ, ಅವನು ಮಲಗಿಬಿಟ್ಟಿದ್ದಾನೆ ಎಂದರು. ಊಟ ಆಯ್ತಾ ಅತ್ತೆ? ವಿಚಾರಿಸಿದಳು. ಯಾರಿಗೂ ಹಸಿವಿಲ್ಲ ಅಂದ್ರು. ಫೋನ್ ಇಟ್ಟೇ ಬಿಟ್ಟರು ಆಕೆ. ಅವಳಿಗೆ ಸ್ವಲ್ಪ ಬಿಸಿ ತಾಕಲಿ ಎನ್ನುವ ಉದ್ದೇಶವೇ ಆಕೆಯದು. ತಂಗಿಯ ಅಳು ಮಾತಿಗೆ ಮಾತ್ರ ನವೀನ್ ಒಪ್ಪಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದರು. ಮಗನ ರೂಮಿನಲ್ಲಿ ಬಂದು ಕೂತ ಮೃಣಾಲಿನಿ, ಚಾರುಲತಾದು ಫೋನ್. ಅವಳ ಮೇಲೇನೂ ನಮಗೆ ಕೋಪ ಇರಲಿಲ್ಲ. ಸೊಸೆನ ಮಗಳು ಅಂತ ತಿಳಿದೆ. ಅವಳು ಅದನ್ನೇ ತಿಳ್ಕೋಬೇಕು. ಸ್ವಲ್ಪ ನಮ್ಮ ಪರ ವಹಿಸಿ 4 ಮಾತು ಆಡಲಿ. ನಾದಿನಿಗಾಗಿ ಅಷ್ಟು ಮಾಡಲಾರಳ? ಮಾಡಬೇಕು. ನೀನು ಸ್ವಲ್ಪ ಗಟ್ಟಿಯಾಗಿ ಹೇಳು. ಇಲ್ಲದಿದ್ದರೆ ಈ ಹಠದ ಹುಡುಗಿನ ನಾವು ಕಳ್ಕೋಬೇಕಾಗುತ್ತೆ. ಆಕೆ ಅಳಲು ಶುರು ಮಾಡಿದರು. ಮಲಗಿದ್ದ ಮೂರ್ತಿ ಎದ್ದು ಕೂತ. ಯಾಕ ಮಾಡುತ್ತೀಯಾ? ಖಂಡಿತ ಒಪ್ಪಿಸ್ತಾಳೆ. ಇಲ್ಲದಿದ್ದರೆ ಮುಂದೆ ಜೀವನ ಪೂರ್ತಿ ನರಳಬೇಕಾಗುತ್ತೆ. ಹಲ್ಮುಡಿಯನ್ನು ಕಚ್ಚಿಡಿದು ಉಸುರಿದ. ಹಿಂದೆಯೇ ಬಂದು ನಿಂತಿದ್ದ ಯುಗಂಧರ್ ತಮ್ಮದೊಂದು ಮಾತು ಸೇರಿಸಿದರು. ನವೀನ್ ಚಾರುಲತಾ ಅಣ್ಣ ಅನ್ನೋ ಕಾರಣಕ್ಕೆ ನಾವು ಆತ್ಮೀಯತೆಯಿಂದ ನೋಡ್ತಾ ಇದ್ದಿದ್ದು. ಆದರೆ ಎಂದು ಪೂಜಾನ ಅವನಿಗೆ ಕೊಡುವ ಉದ್ದೇಶವಿರಲಿಲ್ಲ. ಪೂಜಾ ತಿಳಿಸಿದಾಗ ಮೊದಲು ಬೇಸರವಾದರೂ ಆಮೇಲೆ ಸಂತೋಷಿಸಿದ್ವಿ. ನಮಗೆ ಇನ್ಮೇಲೆ 2 ಗಂಡು ಮಕ್ಕಳು. ವಾಸುದೇವಯ್ಯ ಕೂಡ ನಮ್ಮಲ್ಲಿ ಒಬ್ಬಾತ ಅಂತ ತಿಳಿದೆ. ತಂದೆಯ ಮಾತುಗಳನ್ನು ಮೂರ್ತಿ ಸಾವಧಾನದಿಂದ ಕೇಳಿದ. ಅವನಿಗೆ ತನ್ನ ಜವಾಬ್ದಾರಿಯ ಅರಿವಾಯಿತು. ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ನಿರ್ವಹಿಸುವ ತೀರ್ಮಾನ ಮಾಡಿದ. ಸುಮ್ಮನೆ ವರಿ ಮಾಡ್ಕೊಳ್ಳೋದು ಬೇಡ. ನಾನು ಬೆಳಿಗ್ಗೆ ನವೀನ್ನ ಮೀಟ್ ಮಾಡ್ತೀನಿ. ತುಂಬ ಭರವಸೆಯನ್ನು ನೀಡಿದ. ಆಮೇಲೆ ಮೂರ್ತಿಗೆ ನಿದ್ದೆ ಬರಲಿಲ್ಲ. ಬಂದಾಗಲೆಲ್ಲ ಓಡಿ ಆಡುತ್ತಿದ್ದ ನೀರದಾನ ನೋಡಿದ್ದ. ಅಂಥ ಪ್ರಜ್ವಲ ಬೆಳಕಿನ ಹುಡುಗಿಯಲ್ಲ. ಸುಮಾರಾದ ಬಣ್ಣ, ಮೂಗು ತಿದ್ದಿದಂತಿತ್ತು. ಆದರೆ ಪೂಜಾಳಿಗೆ ಹೋಲಿಸಲು ಸಾಧ್ಯವಿರಲಿಲ್ಲ. 10 ಜನರಲ್ಲಿ ನಿಲ್ಲಿಸಿದರೂ ಅವಳು ಚೆಲುವೆ. ಬೆಳಿಗ್ಗೆ ಅವನು ಸ್ನಾನ ಮುಗಿಸುವ ವೇಳೆಗೆ 2 ಸಲ ಚಾರುಲತಾಳಿಂದ ಫೋನ್ ಬಂದಿತ್ತು. 3ನೇ ಸಲ ಆ ಕಡೆ ಇದ್ದವನು ನವೀನ್. ಮಾರಾಯ, ಚಾರು ರಾತ್ರಿ ಕೂಡ ಊಟ ಮಾಡಲಿಲ್ಲ. ಈಗಲೂ ತಿಂಡಿ ತಿನ್ನದೆ ಉಪವಾಸ ಮಾಡಿಬಿಡುತ್ತಾಳೆ. ಆಂಟಿ ಅಂಕಲ್ ಕ್ಷಮೆ ಕೇಳ್ತೀನಿ. ಎಲ್ಲರೂ ಕೂಡಿ ಬನ್ನಿ. ಪ್ರೀತಿಯ ಆಹ್ವಾನ ನೀಡಿದ. ನಿಷ್ಕರ್ಷೆಯ ಹಂತಕ್ಕೆ ಬರುವವರೆಗೂ ಬಿಗುವು ಸಡಿಲಾಗದು. ನಾನು ಈಗ ಬರ್ತಾ ಇದ್ದೀನಿ. ನವೀನ್, ನೀನು ಮನೆಯಲ್ಲೇ ಇರು ಹೇಳಿ ಇಟ್ಟ ಫೋನ್. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.